ಇವತ್ತು ಏನು ಈ ಕಾಂಗ್ರೆಸ್ ಸರ್ಕಾರ ಈ ದ್ವೇಷ ಭಾಷಣ ಅನ್ನೋ ಕಾಯ್ದೆನ ತರಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ತಾಲೂಕು ಕಚೇರಿ ಮುಂಭಾಗ ನಾವು ಪ್ರತಿಭಟನೆಯನ್ನು ಮಾಡಿ ಯಶಸ್ವಿಯಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಹಾಗೂ ತಹಸೀಲ್ದಾರ್ಗೂ ಕೂಡ ಮನವಿಯನ್ನು ಕೂಡ ಇವತ್ತು ಸಲ್ಲಿಸಿದ್ದೀವಿ. ಇದಕ್ಕೆ ಕಾರಣ ಏನು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ರೈತರ ವಿರುದ್ಧವಾಗಿ ಈ ಕಾಯ್ದೆಯನ್ನು ಏನು ತರಕೊಟ್ಟಿದ್ದಾರೆ. ಇವರು ಸರ್ಕಾರದ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಅವ್ರನ್ನ ಜೈಲ್ಗಟ್ತೀವಿ, ನಿಮಗೆ ದಂಡ ವಿಧಿಸ್ತೀವಿ ಅನ್ನೋ ಒಂದು ಈ ಭಯ ಹುಟ್ಟಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಕ್ಕೆ ನಾನು ಇವತ್ತು ಇಚ್ಛೆ ಪಡ್ತೇನೆ. ಮತ್ತೆ ಎಲ್ಲೋ ಒಂದು ಕಡೆ ಗೃಹ ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ ಏನು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂಥ ವಿಷಯಗಳನ್ನೇ ಈಗ FIR ಮಾಡೋದು ಯಾರು ಸ್ವಾಮಿ? ಪೊಲೀಸ್ ಅಧಿಕಾರಿಗಳೇ ಮಾಡಬೇಕು. ಪೊಲೀಸ್ ಅಧಿಕಾರಿಗಳು FIR ಮಾಡೋದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಯಾರ ವಿರುದ್ಧವಾಗಿ ಮಾಡ್ತೀವಿ? ಪೊಲೀಸರ ವಿರುದ್ಧವಾಗಿ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ, ಗೃಹ ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರು ಈ ಕಾಯ್ದೆಗಳನ್ನು ತರಕ್ಕೆ ಹೊರಟಿದ್ದಾರೆ. ಗೃಹ ಮಂತ್ರಿಗಳೇ, ಪರಮೇಶ್ವರ್ ಅವರೇ, ನೀವು ಎಚ್ಚೆತ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಜೈಲ್ಗಟ್ಟುವಂಥ ಕೆಲಸವನ್ನು ಇವತ್ತು ಈಗ ಈ ಕಾಂಗ್ರೆಸ್ ಸರ್ಕಾರ ಮಾಡಿಬಿಡುತ್ತೆ. ನಿಮ್ಮನ್ನು ನಿರಂತರವಾಗಿ ತುಳಿಯುವಂಥ ಕೆಲಸ ನಿಮ್ಮ ಸಮಾಜನ ಮತ್ತು ನಿಮ್ಮನ್ನು ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದಾರೆ ಸಿದ್ದರಾಮಯ್ಯನವರು. ಅದ್ರ ಬಗ್ಗೆ ನಿಮ್ಗೆ ಅರಿವಿರಲಿ, ಈಗಲಾದರೂ ಎಚ್ಚೆತ್ಕೊಳ್ಳಿ ಅಂತೇಳಿ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರಿಗೆ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ಈ ಕಾಯ್ದೆಯಲ್ಲಿ ಯಾವುದೇ ರೀತಿಯ ಮಾನದಂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು 10 ವರ್ಷ ಜೈಲು ಅಲ್ಲ ಸ್ವಾಮಿ, 10 ವರ್ಷ ಜೈಲು, 1 ಲಕ್ಷ ದಂಡ ನೀವು ವಿಧಿಸ್ಬಿಟ್ರೆ ಯಾವುದೊಬ್ಬ ರೈತ ಅವನಿಗೇನು ಒಂದು ಬೆಂಬಲ ಬೆಲೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇವತ್ತು ಪ್ರತಿಭಟನೆ ಮಾಡ್ತಾನೆ. ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಶಬ್ದ ಬಳಸ್ತಾನೆ ಅಂತ ಇಟ್ಕೊಳ್ಳಿ. ಅದಕ್ಕೆ ನೀವು ಕಾನೂನು ಹೋರಾಟ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಆದರೆ 10 ವರ್ಷ ಜೈಲು, 1 ಲಕ್ಷ ದಂಡ ಅನ್ನೋದು ಒಂದು ಭಯನ ಹುಟ್ಟಿಸ್ತಾ ಇದ್ದೀರಲ್ಲ, ಇದು ಯಾವ ಮಟ್ಟಕ್ಕೆ ಸರಿ? ಯಾವ ಥರ ಕಾನೂನು ತಂದಿರಾ? ಯಾವ ಮಾನದಂಡ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ? ನಾಳೆ ದಿನ ನೀವು ದ್ವೇಷದ ರಾಜಕಾರಣ ನೀವು ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಾವು ಯಾವುದೋ ಒಂದು ಪದಬಳಕೆ ಮಾಡಿರ್ತೀವಿ, ಅದಕ್ಕೆ ಒಂದಷ್ಟು ಸುಣ್ಣ ಬಣ್ಣ ಹಾಕಿ ಅದಕ್ಕೆ FIR ಮಾಡಿಸಿ ನಮಗೆ ಜೈಲು ಕಟ್ಟುವಂಥ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇವತ್ತು ನೀವು ಏನಾರು ಅವೇಚ್ಛ ಶಬ್ದಗಳಿಂದ ನಿಂದಿಸಿದ್ರೆ FIR ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ವಾ? ಇದೆ, FIR ಮಾಡ್ತೀರಿ. ನಮ್ಮ ಮೇಲೆ ಏನೋ ಒಂದು ಸಣ್ಣ ಮಾತಾಡಿರೋದಕ್ಕೆ ಅದು ವಿಚಾರನೇ ಅಲ್ಲ, ಅದಕ್ಕೊಂದು ಸುಣ್ಣ ಬಣ್ಣ ಹಾಕಿ ನನ್ನ ಮೇಲೆ FIR ಮಾಡಿಸುವಂಥ ಕೆಲಸನ ನಿಮ್ಮ ವಕ್ತಾರರಾದಂಥ ಲಕ್ಷ್ಮಣ್ ಅವ್ರು ಮಾಡಿದರು. ಅದ್ರ ವಿರುದ್ಧವಾಗಿ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ. FIR ಹಾಕ್ಬಿಡಿ ಅಂತ ನಾವೆಲ್ಲರೂ ಹೋರಾಟ ಮಾಡಿದ್ದೀವಾ? ಮಾಡಿಲ್ಲ. ಕಾನೂನು ಹೋರಾಟ ನಾವು ಕೋರ್ಟಲ್ಲಿ ಮಾಡ್ತೀವಿ. ಆದರೆ ನೀವು ಯಾವುದೇ ರೀತಿಯ ಒಂದು ಇದಿಟ್ಕೊಳ್ದೇನೆ ಈ ನಿಮ್ಮ ವಿರುದ್ಧ ನೀವು ಏನೇ ಭ್ರಷ್ಟಾಚಾರ ಮಾಡಿದ್ರು ಕೂಡ, ನೀವು ರೈತರ ಪರವಾಗಿ ಏನೇ ರೈತರ ವಿರುದ್ಧವಾಗಿ ಏನೇ ಅನ್ಯಾಯ ಮಾಡಿದ್ರು ಕೂಡ, ಕನ್ನಡ ಸಂಘಟನಾ ಪರ ಹೋರಾಟಗಾರರ ಮೇಲೆ ನೀವೇನೋ ವಿರುದ್ಧವಾಗಿ ಒಂದು FIR ಮಾಡಿಸ್ತಾ ಇದ್ದೀರಿ. ಅದ್ರ ಪರ ನಾವು ನಿಂತ್ಕೊಂಡಿರೋದಕ್ಕೆ ನೀವು ಮಾಡ್ತಾ ಇರತಕ್ಕಂಥ ಕಾಯ್ದೆನ ಇದು? ಯಾರು ನಿಮ್ಮ ವಿರುದ್ಧ ಮಾತಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇರುವಂಥ ಕೆಲಸ. ಇದನ್ನು ನೀವೇನಾದ್ರು ಹಿಂಪಡಿಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರನ ಉರುಳಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ.